ನಾನಿವತ್ತು ಬೆಳಗಿನ ಲಾಗು ಏನಪ್ಪ ಅಂತಂದರೆ, ಇಲ್ಲಿ ಒಂದು ಕಪಲ್ ಬಂದಿದ್ದಾರೆ. ಆವತಿ ಬೆಟ್ಟ, ದೊಡ್ಡಬಳ್ಳಾಪುರದ ಹತ್ರ ಆವತಿ ಬೆಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಬೆಳಗ್ಗೆ ಇವಾಗ 7 ಗಂಟೆ ಆಗಿದೆ. ಆವತಿ ಬೆಟ್ಟ ಅಂತೇಳಿ ಬೆಳಗ್ಗೆ ಲಾಗ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಕಪಲ್ ಬಂದಿದ್ದಾರೆ, ಫೋಟೋಶೂಟ್ ನಡೀತಾ ಇದೆ ನೋಡಿ. ಇದೇನೆ ಫುಲ್ಲು ಹೇಳ್ತಾವ್ರೆ, ಶೋಲ್ಡ್ರ್ ಮೇಲೆ ಡೌನ್ ಮಾಡಿ ಇದು ಮಾಡಿ. ನೋಡಿ ಎಷ್ಟು ಕಾರ್ ಬಂದಿದೆ ಅಂದರೆ 3 ಕಾರ್ ಬಂದಿದೆ. ನೋಡಿ ಅಲ್ಲಿ ಕೂತಿದ್ದಾರೆ. ಇಲ್ಲಿ ಇವ್ರನ್ನ ಕೂಡಿಸಿ ಇವ್ರು ಇಲ್ಲಿ ನಿಂತ್ಕೊಂಡು ಫುಲ್ಲು ಬಾಡಿ ಟರ್ನ್ ಮಾಡಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಯಪ್ಪ ಫುಲ್ಲು ಕ್ಲಾಸು. ಇದೇ ಆವತಿ ಬೆಟ್ಟ, ದೊಡ್ಡಬಳ್ಳಾಪುರದ ಹತ್ರ ನೋಡಿ. ಇದೇ ಆವತಿ ಬೆಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀವಿ ದೊಡ್ಡಬಳ್ಳಾಪುರದ ಹತ್ರ. ನೋಡಿ ಈ ಥರ ಇದೆ. ಇಲ್ಲಿ ಏನು ಫಾಗ್ ಬರುತ್ತೆ ಅಂತೇಳಿ ಬಂದಿದ್ದು, ಇಲ್ಲಿ ಫಾಗು ಇಲ್ಲ, ಎಂಥದ್ದು ಇಲ್ಲ. ನಂದಿ ಬೆಟ್ಟನೇ ಬೆಟರ್ ಆಗಿತ್ತು ಅನಿಸುತ್ತೆ. ಏನು ತೆಗಿತಾರ ಗೊತ್ತಿಲ್ಲ. ಪಾಪ ನಾವು ಬಂದಿರೋದು ಲೇಟು, ಏನು ಮಾಡೋದು. ಇದೆ ಕೆಳಗಡೆ ನೋಡಿ ದೇವಸ್ಥಾನ. ಇದೇ ದೇವಸ್ಥಾನ. ಇದು ಜೂಮ್ ಮಾಡಿದರೆ ಎಷ್ಟು ಬರ್ತಾಯಿದೆ, ಇಲ್ಲ ಅಂದರೆ ಎಷ್ಟು ಬರ್ತಾಯಿದೆ ನೋಡಿ. ಇದೇ ನಂದಿ ಬೆಟ್ಟ. ನಂದಿ ಬೆಟ್ಟ ಈ ಸೆಂಟ್ರಲ್ಲಿರೋದು ಇದು ನೋಡಿ. ಇದೇ ನಂದಿ ಬೆಟ್ಟ. ಅಲ್ಲೋಗಿಲ್ಲ, ಇದು ಆವತಿ ಬೆಟ್ಟ ಅಂತೇಳಿ ಇಲ್ಲಿ ಬಂದಿರೋದು. ಕೆಳಗೆಲ್ಲ ಇದೆ, ಇಲ್ಲಿ ನೀರಿಂದೆಲ್ಲ ಅನುಕೂಲ ಇದೆ ನೋಡಿ. ಇದು ದೊಡ್ಡಬಳ್ಳಾಪುರದ ಪಕ್ಕ ಸ್ವಲ್ಪ ದೂರದಲ್ಲೇ ಇದೆ. ಇದು ಜಾಸ್ತಿ ದೂರ ಇಲ್ಲ ನೋಡಿ. ಇಲ್ಲಿ ದೇವಸ್ಥಾನ ಇದೆ, ತಿಮ್ಮರಾಯ ದೇವಸ್ಥಾನ ಅಂತ ಹೇಳಿದರು. ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ ಓಪನ್ ಇದೆಯಾ ಇಲ್ವಾ ಡೋರ್ ಅಂತ. ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಫೋಟೋಶೂಟ್ ನಡೀತಾ ಇದೆ. ಅಲ್ಲಿ ಬೇಡ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಬರ್ತಾ ಇದ್ದೀನಿ. ಓಹ್, ಇದು ಬೆಟ್ಟ ಹತ್ಬೇಕು ಇವಾಗ. ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ಜೊತೆಗೆ ಬಂದಿದ್ದೀವಲ್ಲ ಕಾರ್ ಡ್ರೈವರು, ಅವಣ್ಣ ಹೋಗಿದ್ದಾರೆ ಆಲ್ರೆಡಿ, ನೋಡ್ಕೊಂಬತ್ತಾ ಇದ್ದಾರೆ. ಆವತಿ ಬೆಟ್ಟ, ಈ ಬೆಟ್ಟದ ಹೆಸರು
ಆಹುತಿ ಬೆಟ್ಟ ಅಂತ. ಗೌತಮಗಿರಿ ಕ್ಷೇತ್ರ, ಆಹುತಿ ಬೆಟ್ಟ, ಅನ್ನಪೂರ್ಣೇಶ್ವರಿ ಭೋಜನಾಲಯ. ಇಲ್ಲಿ ಅಪ್ಪ ತುಂಬಾ ಸುಸ್ತಾಗ್ತಾಯಿದೆ ನೋಡಿ. ಇವಣ್ಣ ಇವರೇ ಡ್ರೈವರ್ ಅಣ್ಣ. ಹಾಂ, ಮೇಲೆ ಚೆನ್ನಾಗಿದೆ, ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೋಗ್ತಾ ಇದ್ದೀನಿ. ದೇವಸ್ಥಾನ ಓಪನ್ ಇದೆಯಣ್ಣ? ದೇವಸ್ಥಾನ ಓಪನ್ ಇಲ್ವಂತೆ. ದೇವ್ರು ನೋಡ್ಬೋದು ನೋಡಿ. ಇವರೆಲ್ಲ ವಾಕ್ ಬಂದಿದ್ದಾರೆ ಇಲ್ಲಿ. ಯಪ್ಪ, ಜಾಸ್ತಿ ಇಲ್ಲಿ ಬೆಟ್ಟದ ಮೇಲೆ ನಾಮ ಬರೆದವ್ರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಫೋಟೋಶೂಟ್ ಮಾಡೋದು ಇಲ್ಲಿ ಕೇಳಿಸ್ತಾ ಇದೆ, ಅಂದರೆ ವಾಯ್ಸು ಮೇಡಮ್ ಹಂಗೆ ಮೇಡಮ್ ಹಿಂಗೆ ಅಂತ ಹೇಳ್ತಾನೇ ಇದೆ. ಶ್ರೀರಾಮ ಅಂತ ಇದ್ದು ಬಂದೆ. ಆಹುತಿ ಬೆಟ್ಟ ದೇವರ ದರ್ಶನಕ್ಕೆ ವಿಶೇಷ ದರ್ಶನ. ಇಲ್ಲಿ ವಿಶೇಷ ದರ್ಶನ ಅಂತ ಇದೆ. ಅಯ್ಯಪ್ಪ, ಶ್ರೀರಾಮ ರಾಮಚಂದ್ರ ಸ್ವಾಮಿ, ಲಕ್ಷ್ಮೀ ತಿಮ್ಮರಾಯ ಸ್ವಾಮಿ. ಇದು ಧರ್ಮ ದರ್ಶನ. ಓ ರಾಮ ಈ ಥರ ಇದೆ. ನಂದಿ ಬೆಟ್ಟ ನೀಟಾಗಿ ಕಾಣಿಸುತ್ತೆ ನೋಡಿ, ಅದೇ ನಂದಿ ಬೆಟ್ಟ. ಕೋಡಿ ಎತ್ತರ ಧ್ವಜಸ್ತಂಭದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಬೇಕಾಗಿ ವಿನಂತಿ. ನೋಡಿ, ನೀವು ಯಾರಾದರೂ ಧನ ಸಹಾಯ ಮಾಡಂಗಿದ್ರೆ ನೋಡಿ, ತಿಮ್ಮರಾಯ ಸ್ವಾಮಿ ಟ್ರಸ್ಟ್, ಆಹುತಿ, ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮ ಜಿಲ್ಲೆ. 24 ಕೋಟಿ ಎತ್ತರದ ಧ್ವಜಸ್ತಂಭ ನಿರ್ಮಾಣಕ್ಕೆ ತನುಮನ ಧನ ಸಹಾಯ ಮಾಡಬೇಕಾಗಿ ವಿನಂತಿ. ಇಂತಿ ನಿಮ್ಮ ತಿಮ್ಮರಾಯ ಸ್ವಾಮಿ ಟ್ರಸ್ಟ್, ಆಹುತಿ, ದೇವನಹಳ್ಳಿ ತಾಲ್ಲೂಕು. ಓಕೆ, ದೇವನಹಳ್ಳಿ ಸೇರುತ್ತಿದೆ ತಾಲ್ಲೂಕು, ಬೆಂಗಳೂರು ಜಿಲ್ಲೆ. ಯಾರಾದರೂ ಸಹಾಯ ಮಾಡೋರಿದ್ದರೆ ಪ್ಲೀಸ್ ಸಹಾಯ ಮಾಡಿ. ದೊಡ್ಡಬಳ್ಳಾಪುರದ ಪಕ್ಕದಲ್ಲೇ ಇದೆ ಇದು, ನಂದಿ ಬೆಟ್ಟದ ಪಕ್ಕಕ್ಕೆ. ನಾನೀಗ ನೋಡಿ, ಇಲ್ಲೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲೂ ತೆಂಗಿನಕಾಯಿ ಇಟ್ಟಿದ್ದಾರೆ. ದೊಡ್ಡ ದೇವಸ್ಥಾನ, ತುಂಬ ದೊಡ್ಡದು ದೇವಸ್ಥಾನ ನೋಡಿ. ತುಂಬಾ ದೊಡ್ಡ ದೇವಸ್ಥಾನ. ಸ್ವಾಮಿ ಮಹಾನುಭಾವ ದೇವಸ್ಥಾನ ನೋಡೋಕ್ಕಾಗಲ್ಲ.
ಅಂದರೆ ದೇವ್ರು ನೋಡೋಕ್ಕಾಗಲ್ಲ. ಆಯಿತಾ, 8:10 ಆಗೈತೆ. ಈಗಿನ ಸಮಯ 8:10. ಇಲ್ಲಿ ನಮ್ಮ ದೇವರಿದ್ದಾರೆ. ಸ್ವಾಮಿ ನಮಸ್ಕಾರ. ಕಾಪಾಡುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಹಾಳೆ ಇದೆ. ಇದೊಂದು ಮರದ್ದೊಂದು ಇಟ್ಟವ್ರೆ ನೋಡಿ. ಇದು ಮರದಲ್ಲಿ ಮಾಡಿದ್ದಾರೆ. ಮರ ಒಂಚೂರು ಕುಂಕುಮ ಇಡ್ತೀನಿ. ನಿಮ್ಮೆಲ್ರಿಗೂ ಸೇರಿ ನಾನು ಇಟ್ಕೊತಾ ಇದ್ದೀನಿ. ಎಲ್ಲರೂ ದೇವರನ್ನು ರಕ್ಷಿಸಲಿ ತಂದೆ. ಕಾಪಾಡು ನನ್ನಪ್ಪ. ಆಹುತಿ ಬೆಟ್ಟ. ಸ್ವಾಮಿ, ಎಲ್ಲರೂ ನಿನ್ನಾಗಿ ತಲೆ ಎತ್ತಿ ನೋಡೋ ಥರ ಜನಗಳನ್ನು ಬೆಳೆಸು ನನ್ನಪ್ಪ. ಎಲ್ಲರಿಗೂ ಒಳ್ಳೇದು ಮಾಡು. ಎಲ್ಲರನ್ನು ಕಾಪಾಡು. ಆಹುತಿ ಬೆಟ್ಟ ನೋಡಿದ್ರಲ್ಲ. ಈಗಲೇ ಹುಡುಕ್ತಾ ಇರೋ ನೋಡಿದ್ರಲ್ಲ ಆಹುತಿ ಬೆಟ್ಟ. ತುಂಬ ಜನ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ. ಅಂದರೆ ವಾಕ್ ಮಾಡೋರೆಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಆರಾಮಾಗಿದೆ. ಹಂಗಾಗಿ ಕೆಳಗಡೆ ಎಲ್ಲಿ ಹೋಗೋದು ಯಾಕಂತ ಇಲ್ಲೇ ಬಂದು ಒಂದು ದೇವ್ರಿಗೊಂದು ನಮಸ್ಕಾರ ಆಗುತ್ತಲ್ಲ, ಹಂಗಾಗಿ ನೋಡಿ ಮೆಟ್ಲು ಈ ಥರ. ಇಲ್ಲಿಂದ ಹಿಂಗೆ ಇಳಿದ್ರೆ ಕೆಳಗಡೆ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಅವರೆಲ್ಲ ವಾಕ್ ಮಾಡೋಕ್ಕೆ ಕೆಳಗಡೆ ರೋಡಲ್ಲಿ ವಾಕ್ ಮಾಡೋ ಬದಲು ಇಲ್ಲಿಗೆ ಬರ್ತಾಯಿದ್ದಾರೆ. ಇಲ್ಲಿ ಈಸಿಯಾಗಿ ಚೆನ್ನಾಗಿದೆ. ದೇವಸ್ಥಾನ ನೋಡ್ದಂಗೆ ಆಗುತ್ತೆ. ಎರಡೊಂದು ಕೆಲಸ ಅಲ್ವಾ, ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ, ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ. ಶ್ರೀರಾಮ. ಹಿಂದೆ ನಾಗರಕಲ್ಗೆ ಗೋಡೆ ಹಾಕ್ದಂಗೆ ಹಿಂದೆಗಡೆಗೆ ಗ್ಲಾಸ್ ಫಿಟ್ಟಿಂಗ್ ಮಾಡೋರೆ. ಅಂದರೆ ಅದು ಕ್ಲೀನಾಗಿ ಇಲ್ಲಿ ಉತ್ತಾ ಇದೆ. ಕ್ಲೀನಾಗಿ ಹಿಂದೆ ಏನೋ ಹಾಲು ಹಾಕ್ತಾರಲ್ಲ, ಹಾಲು ಅರಿಶಿನ ಕುಂಕುಮ ಅದೆಲ್ಲ ಏನು ಗಲೀಜಾಗದೆ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ನಾಗರಕಲ್ಲಿದ್ದಾವೆ. ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅವರಲ್ಲಿ ಏನಕ್ಕಾದ್ರೂ ಕರೀತಾರೇನೋ ಅಂತ ಬೇಗ ಹೋಗ್ತಾ ಇದ್ದೀನಿ. ಹೂವಿನ ಗಿಡಗಳಿದ್ದಾವೆ. ಹೂವು ಇದ್ದಾವೆ ಇಲ್ಲಿ. ದಾಸವಾಳ ಹೂವು ಇದ್ದಾವೆ. ಅವರು ಇಲ್ಲೇ ಬರ್ತಾ ಇದ್ದಾರೆ ನೋಡಿ.
ಒಂದೇ ಡ್ರೆಸ್ಸಲ್ಲೇ ಮಾಡಿದರು, 2 ಡ್ರೆಸ್ಸಲ್ಲಿಲ್ಲ. ಗೊತ್ತಿಲ್ಲ ಏನಂತ. ಅವರೇ ಬರ್ತಾವ್ರೆ, ಕೆಳಗಡೆ ಹೋಗ್ತಾವ್ರೆ. ಹೋಗೋಣ. ದೇವ್ರು ನೋಡೋಕ್ಕಾಗಲ್ಲ, ಕ್ಲೋಸ್ ಮಾಡಿದ್ದಾರೆ. ಅಷ್ಟು ದೂರ ಇದೆ, ಗೊತ್ತಿಲ್ಲ. ಅವರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ಈಚೆ ಬಂದ್ಬಿಟ್ಟೆ, ಸುಮ್ಮನೆ ಏನಕ್ಕಲ್ಲಿ ಡಿಸ್ಟರ್ಬ್ ಅಂತ.